ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದರ್ಶನ್ಗೆ ಒಂದರ ಹಿಂದೊಂದು ಸಂಕಷ್ಟಗಳಿಗೆ ಎದುರಾಗ್ತಾ ಇವೆ. ಸಾಲು ಸಾಲು ವಿವಾದಗಳಲ್ಲೂ ಸಿಲುಕಿದ್ದಾರೆ. ಥೈಲ್ಯಾಂಡ್ನಿಂದ ಬಂದಂತಹ ದರ್ಶನ್ ಮನೆಯಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಎನ್ನಲಾಗಿತ್ತು. ಆದರೆ ಸದ್ದಿಲ್ಲದೆ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ದರ್ಶನ್ ಫ್ಯಾನ್ಸ್ ಜೊತೆಗೆ ನಟಿ ರಮ್ಯಾ ಜಟಾಪಟಿ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಪ್ರಥಮ್ಗೆ ದರ್ಶನ್ ಫ್ಯಾನ್ ರೌಡಿ ಶೀಟರ್ಗಳಿಂದ ಬೆದರಿಕೆ. ಕಳೆದ 3-4 ದಿನಗಳಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಸುತ್ತ ಹೊಸ ವಿವಾದಗಳು ಹುಟ್ಟುಕೊಂಡಿವೆ. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಟೀಕಿಸಿದವರ ಮೇಲೆಲ್ಲ ದಾಸನಾಭಿಮಾನಿಗಳು ಮುಗಿಬೀಳ್ತಿದ್ದಾರೆ. ಇದರ ಬಗ್ಗೆ ಮಾತಾಡಿ ಫ್ಯಾನ್ಸ್ಗೆ ಬುದ್ಧಿ ಹೇಳಬೇಕು ಅಂತ ದರ್ಶನ್ಗೆ ರಮ್ಯಾ ಆಗ್ರಹಿಸಿದ್ರು. ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ, ದಿಸ್ ಇಸ್ ಕ್ರಿಟಿಸೈಸ್ ಮಾಡಿಪ್ಪ, ನೀವೇನಾದ್ರೂ ಹೇಳ್ಕೋಬೇಕಂದ್ರೆ ಹೇಳ್ಕೊಳ್ಳಿ, ದೇರ್ ಇಸ್ ದಟ್ ಫ್ಯಾನ್ ವಾರ್, ಅದೆಲ್ಲ ನಡೆಯುತ್ತೆ. ಬಟ್ ಈ ಮಟ್ಟಕ್ಕೆ ಈ ತರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಅಂಡ್ ದಿಸ್ ಇಸ್ ಹಾರಿಬಲ್. ಆದ್ರೆ ರಮ್ಯಾ ಹೇಳಿದಂತೆ ಮೌನ ಮುರಿಯದೆ ದರ್ಶನ್ ಸುಮ್ಮನಿರೋದ್ಯಾಕೆ ಅನ್ನೋ ಪ್ರಶ್ನೆ ಎದ್ದಿತ್ತು. ಇದರ ಮಧ್ಯೆ ದರ್ಶನ್ ಸದ್ದಿಲ್ಲದೆ ಅಸ್ಸಾಂನಲ್ಲಿರೋ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಕಾಮಾಖ್ಯ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಜೈಲಿನಲ್ಲಿದ್ದಾಗ ವಿಜಯಲಕ್ಷ್ಮಿ, ರಿಲೀಸ್ ಆದಾಗ ಪವಿತ್ರ ಭೇಟಿ. ಕಾಮಾಖ್ಯ ಹರಕೆ ಹೊತ್ತಿದ್ರ ದರ್ಶನ್, ಪವಿತ್ರ, ವಿಜಯಲಕ್ಷ್ಮಿ. ಎಸ್, ದರ್ಶನ್ ಜೈಲಿನಲ್ಲಿದ್ದಾಗ ಪತ್ನಿ ವಿಜಯಲಕ್ಷ್ಮಿ ಕಾಮಾಖ್ಯ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ದರ್ಶನ್ಗೆ ಜಾಮೀನು ಸಿಗಲಿ ಅಂತ ಪ್ರಾರ್ಥಿಸಿದ್ರು. ಇದಾದ ಬಳಿಕ ಜೈಲಿನಿಂದ ರಿಲೀಸ್ ಆದ ಮೇಲೆ ಪವಿತ್ರ ಗೌಡ ಕೂಡ ಕಾಮಾಖ್ಯ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಇದೀಗ ದರ್ಶನ್ ಕೂಡ ಕಾಮಾಖ್ಯ ದೇಗುಲಕ್ಕೆ ತೆರಳಿದ್ದು ವಿಶೇಷ ಹರಕೆ ಹೊತ್ತಿದ್ರ ಅಂತ ಚರ್ಚೆ ನಡೆದಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಹೊತ್ತಲ್ಲೇ ದರ್ಶನ್ ಪೂಜೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಮಂದಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ್ದನ್ನ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದೆ. ಜುಲೈ 24ರಂದು ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು ಕಾಯ್ದಿರಿಸಿದೆ. ಲಿಖಿತ ವಾದಾಂಶ ಸಲ್ಲಿಸಲು 7 ದಿನ ಕಾಲಾವಕಾಶ ಕೂಡ ನೀಡಿದೆ. ಈಗಾಗಲೇ ಆದೇಶ ಕಾಯ್ದಿರಿಸಿ 5 ದಿನ ಕಳೆದಿದೆ. ಈ ಅರ್ಜಿಯ ತೀರ್ಪು ಶೀಘ್ರದಲ್ಲೇ ಹೊರಬರಲಿದೆ. ಇಂಥ ಸಮಯದಲ್ಲೇ ದರ್ಶನ್ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಮಾಲ್ತೇಶ್ ಜಗೀನ್, ಎಂಟರ್ಟೈನ್ಮೆಂಟ್ ಬ್ಯೂರೋ, TV9.